ಗೌರಿಬಿದನೂರು ನಗರದ ಬಸವೇಶ್ವರ ಸಮುದಾಯ ಭವನದ ವೀರಶೈವ ಸೇವಾ ಸಮಿತಿ ಕಚೇರಿಯಲ್ಲಿ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಶ್ರೀ ಬಾಳೆಹೊನ್ನೂರು ಖಾಸಾ ಶಾಖಾ ಮಠದ 19ನೇ ವಾರ್ಷಿಕೋತ್ಸವ, ಶ್ರೀ ಜಗದ್ಗುರು ರೇಣುಕಾಚಾರ್ಯ, ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ, ಸಾಮೂಹಿಕ ವಿವಾಹಗಳು ಮತ್ತು ಜನಜಾಗೃತಿ ಧರ್ಮ ಸಮಾರಂಭದ ಆಹ್ವಾನ ಪತ್ರಿಕೆಯನ್ನು ವಿತರಿಸಿ ಮಾತನಾಡಿದ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಗುರು ಶಿಷ್ಯರ ಸಂಬಂಧಗಳು ಗಟ್ಟಿಯಾಗಲು ಜನಜಾಗೃತಿ ಧರ್ಮ ಸಮಾರಂಭ ಹೆಚ್ಚು ಸಹಕಾರಿಯಾಗಲಿದೆ ಎಂದರು. ಮಾನವ ಮೌಲ್ಯಗಳು ಹಾಗೂ ಸಂಬಂಧಗಳು ಗಟ್ಟಿಯಾಗಲು ಮತ್ತು ಪರಸ್ಪರ ಸೌಹಾರ್ದತೆ ನೆಲೆಸಲು ಸಮಾರಂಭಗಳಲ್ಲಿ ಪ್ರತಿಯೊಬ್ಬರು ಭಾಗವಹಿಸುವ ಮೂಲಕ ವಿಚಾರಧಾರೆಗಳನ್ನು ತಿಳಿದುಕೊಳ್ಳಬೇಕು. ಜೂನ್ 6ರಿಂದ ಪ್ರಾರಂಭವಾಗುವ ಕಾರ್ಯಕ್ರಮಗಳು 3 ದಿನಗಳ ಕಾಲ ನಡೆಯಲಿದೆ. ಜೂನ್ 6ರಂದು ಸಂಜೆ ಗೋಧೂಳಿ ಲಗ್ನದಲ್ಲಿ ಗಂಗೆ ಪೂಜೆಯೊಂದಿಗೆ ಪ್ರಾರಂಭಗೊಳ್ಳಲಿದ್ದು, ಜೂನ್ 7ರಂದು ಪುಸ್ತಕ ದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜೂನ್ 8ರಂದು ಉಚಿತ ಸೈಹಿಕ ದೀಕ್ಷಾ ಸಮಾರಂಭ, ಪಲ್ಲಕ್ಕಿ ಉತ್ಸವ, ಸಾಮೂಹಿಕ ವಿವಾಹ ಮಹೋತ್ಸವ, ಶ್ರೀಗಳಿಂದ ಜನಜಾಗೃತಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಆದರ್ಶ ವಿವಾಹ ಅಂತೇಳಿ ಕಾರ್ಯಕ್ರಮಕ್ಕೆ ಹೆಸರನ್ನು ಕೊಟ್ಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ. 18 ಮಗುವಿಗೆ 21 ಹೆಣ್ಣು ತುಂಬಿರ್ತಕ್ಕಂಥ ಅಲ್ಲಿ ಯಾವುದೇ ಜಾತಿ ಬೇರೆ ಇಲ್ಲ, ಯಾವುದೇ ಬಡವ ಶ್ರೀಮಂತ ಇಲ್ಲ, ಪ್ರತಿಯೊಬ್ಬರು ಸಹಿತ ಆ ಮದುವೆಯಲ್ಲಿ ಪಾಲ್ಗೊಳ್ಳುವುದನ್ನು ಆರಂಭದಲ್ಲಿ ಕನಿಷ್ಠ 50-60 ಮದುವೆಗಳು ಬರ್ತಾ ಇದೆ. ಈಗಾಗಲೇ ಪ್ರತಿ ವರ್ಷ ಒಂದು ಸ್ವಲ್ಪ ಯಾವಾಗ ಕಡಿಮೆ ಆಗ್ತಾ ಇದೆ. ಕಾರಣ ನಿಮಗೆಲ್ಲ ಗೊತ್ತಿರೋದು, ಗಂಡು ಮಕ್ಕಳಿಗೆ ಈಗ ಕಣ್ಣೆಲ್ಲ ಸಿಗದೆ, ಹೊರಗಳ ಸಿಗದೆ ಕಾಣ್ತಾ ಇದೆ. ಮದುವೆ ಸಮಾರಂಭದಲ್ಲಿ ಹೆಚ್ಚು ಪಾಲ್ಗೊಳ್ಳಿ ಭಾಳ ಕಡಿಮೆ ಆಗ್ತಾ ಇದೆ. ಆದರೂ ಸಹಿತ ಈ ವರ್ಷವೂ ಸಹಿತ 15 ಮದುವೆಗಳು ಈಗಾಗಲೇ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ಹೋದ ವರ್ಷ 26 ಮದುವೆಗಳು ಇತ್ತು, ಆದರೆ ಇವತ್ತು ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಅದರಲ್ಲಿ ಎಲ್ಲ ಸಂಪರ್ಕಗಳಿಗೆ ಮಾಂಗಲ್ಯವಾಗಿರ್ಬೋದು, ಮೂರ್ತಿ ಆಗಿರ್ಬೋದು, ಮತ್ತು ನಮ್ಮ ಬಟ್ಟೆಗಳಾಗಿರ್ಬೋದು, ವರವಿ ಬಟ್ಟೆಗಳಿರ್ಬೋದು, ಎಲ್ಲವನ್ನು ಉಚಿತವಾಗಿ ಮಠದಿಂದ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಸಾಮೂಹಿಕವಾಗಿ ಮಾಡಿಕೊಳ್ಳಲಾಗಿದೆ. 12:30 ನಿಮಿಷಕ್ಕೆ ಅಭಿಜಿತ ಮುಹೂರ್ತದಲ್ಲಿ ಮಾಂಗಲ್ಯ ಧರ್ಮ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೂ ಕಾರ್ಯಶಾಸ್ತ್ರ ನಡೆದುಕೊಂಡು ಸಮಾರಂಭ ಮೆಚ್ಚಿಗೆ ಆಗಮಿಸಿ ಸಮಾರಂಭದ 12:30 ನಿಮಿಷಕ್ಕೆ ಮುಹೂರ್ತಕ್ಕೆ ಸರಿಯಾಗಿ ಮಾಂಗಲ್ಯ ದಾಳವನ್ನು ಮತ್ತು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ಕಾರ್ಯಕ್ರಮದ ಜೊತೆಯಲ್ಲಿ ಪ್ರತಿ ವರ್ಷ ಈಗಾಗಲೇ ಒಂದು 14 ವರ್ಷದಿಂದ ಸಹಿತ ರೈತರಿಗೆ ಅನುಕೂಲವಾಗಬೇಕು ಮತ್ತು ನಮ್ಮ ಪರಿಸರದ ಜಾಗೃತಿ ಮೂಡಿಸಬೇಕು. ಯಾಕಂದರೆ ನಿಮ್ಮೆಲ್ಲ ಬೇಕು ಈಗಾಗಲೇ ಆಮ್ಲಜನಕ ಕೊರತೆ ಎಷ್ಟಾಗ್ತಾ ಇದೆ ಎನ್ನುವುದನ್ನು ನಾನು ಈಗಾಗಲೇ ದೆಹಲಿ ಅಂತ ಮಹಾನಗರದಲ್ಲಿ ನಮಗೆಲ್ಲ ಗೊತ್ತಾಗ್ತಾ ಇದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಬಾಳೆಹೊನ್ನೂರು ಮಠದ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ನೀಡಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯ ರೈಲ್ವೆ ಖಾತೆ ಮತ್ತು ಜಲಶಕ್ತಿ ಕೇಂದ್ರ ಸಚಿವ ವಿ ಸೋಮಣ್ಣ ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ವಹಿಸಲಿದ್ದಾರೆ. ನೂತನ ದಾಸೋಹ ಭವನವನ್ನ ಸಹಕಾರಿ ಸಚಿವ ಕೆಎನ್ ರಾಜಣ್ಣ, ವಸತಿ ಗೃಹ ಉದ್ಘಾಟನೆಯನ್ನ ಆಂಧ್ರಪ್ರದೇಶದ ಮಾಜಿ ಮಂತ್ರಿ ರಘುವೀರಾರೆಡ್ಡಿ, ಮಾಂಗಲ್ಯ ವಿತರಣೆಯನ್ನ ಗೌರಿಬಿದನೂರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ, ರೈತರಿಗೆ ಸಸ್ಯ ವಿತರಣೆಯನ್ನ ತುಮಕೂರು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾಡಲಿದ್ದಾರೆ ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.